ಹಾಯ್ ಫ್ರೆಂಡ್ಸ್, ಹೋಪ್ ಯು ಆರ್ ಡೂಯಿಂಗ್ ವೆಲ್. ಮಲೆನಾಡು ಸೈಡ್ ಅಂತ ಹೇಳಿದ್ರೆ ಕಾಫಿ, ಅಡಿಕೆ ಗಿಡ ಎಲ್ಲ ಫೇಮಸ್ ಆಗಿರುತ್ತೆ. ಹಾಗೆ ಈ ವಿಡಿಯೋದಲ್ಲಿ ನಾನು ಅಡಿಕೆ ಗಿಡ ಮನೇಲೇ ಹೇಗೆ ನೀವು ಬೆಳಿಬೋದು ಅನ್ನೋದು ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಹಣ್ಣು ಅಡಿಕೆ ಇದೆಯಲ್ಲ, ಅದನ್ನು ಒಂದು 15 ದಿನ ಆಗೋಷ್ಟು ನೀರಿನಲ್ಲಿ ನೆನೆಸಿಡಬೇಕು. ನೋಡ್ತಾ ಇದ್ದೀರಾ ನೋಡಿ, ಈ ಥರ ಹಣ್ಣುಗಳನ್ನ, ಅಡಿಕೆ ಹಣ್ಣಾಗಿರುತ್ತಲ್ಲ ಅದನ್ನು ನೀರಿನಲ್ಲಿ ಒಂದು 15 ದಿನ ನೆನೆಸಿಡಬೇಕು. ಅದು ಸ್ವಲ್ಪ ಮೊಳಕೆ ಬಂದಾಗ ಆದಮೇಲೆ ಅದನ್ನು ಒಂದು ಪ್ಲಾಸ್ಟಿಕ್ ಬುಟ್ಟಿ ಅಥವಾ ಮಣ್ಣಿಂದ ಯಾವುದಾದ್ರೂ ಬುಟ್ಟಿಯಲ್ಲಿ ನೀವು ಇದನ್ನು ಕಾಯಿನ ಅದಕ್ಕೆ ಹಾಕಬೇಕು. ಹಾಕಿ ಆದಮೇಲೆ ಅದೊಂದು ಒಂದು ತಿಂಗಳು 2 ತಿಂಗಳು ಒಳಗಡೆ ಈ ಥರ ಚಿಕ್ಕ ಚಿಕ್ಕ ಗಿಡ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಈ ವಿಡಿಯೋದಲ್ಲಿ ಚಿಕ್ಕ ಚಿಕ್ಕ ಗಿಡ ಆಗುತ್ತೆ. ಆ ಗಿಡನ ಸ್ವಲ್ಪ ಬೆಳೆದಿದೆ ಅಂತ ಗೊತ್ತಾದಮೇಲೆ ನೀವು ತೋಟದಲ್ಲಿ ತಗೊಂಡೋಗಿ ನೆಡ್ಬೋದು. ಅದಾದಮೇಲೆ ನಿಮಗೆ ಅಡಿಕೆ ಗಿಡ ಒಂದು ಬೆಳಿಲಿಕ್ಕೆ ಒಂದು 7ರಿಂದ 10 ವರ್ಷ ಬೇಕು, ಆ ಥರ ದೊಡ್ಡ ಗಿಡ ಆಗೋಕ್ಕೆ. ಇದೆಲ್ಲ ನೋಡಿ ನಮ್ಮ ಮನೆ ಪಕ್ಕನೇ ಇರುವಂಥ ಒಂದು ಉಪಯುಕ್ತವಾದ ಗಿಡಗಳು. ಇದು ಜೀರಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ, ಆಲೋವೆರಾ ಗಿಡ, ವೀಳ್ಯದೆಲೆ. ಇದೆಲ್ಲ ನಮ್ಮ ಮನೆ ಸುತ್ತಮುತ್ತನೇ ಇರುವಂಥ ಔಷಧೀಯ ಗುಣಗಳು ಅಂತಲೂ ಹೇಳ್ಬೋದು ಈ ಗಿಡಗಳಲ್ಲಿ. ಇದು ನೋಡಿ, ಕಾಳು ಮೆಣಸು. ಎಷ್ಟು ಚೆನ್ನಾಗಿ ಹಬ್ಬಿದೆ ನೋಡಿ. ಇದು ನಮ್ಮ ಮನೆ ಮುಂದೆನೇ ಇದೆ. ಹಾಗೆ ಕಾಫಿ ಗಿಡ. ಈ ನವಂಬರ್ ಡಿಸೆಂಬರ್ ಟೈಮಲ್ಲಿ ಕಾಫಿ ಹಣ್ಣಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸ್ವಲ್ಪ ಕಾಯಿ ಇದೆ. ಇನ್ನೊಂದು 1 ಮಂತ್ ಆದಮೇಲೆ ಫುಲ್ ಹಣ್ಣಾಗತ್ತೆ. ಆಮೇಲೆ ಕಾಫಿ ಕುಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಮತ್ತೆ ಒಣಗಿಸ್ಬೇಕು. ಒಣಗಿಸಿ ಫುಲ್ ಕ್ಲೀನ್ ಮಾಡಿ, ಕಸ ಎಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಅದನ್ನು ಪುಡಿ ಮಾಡ್ಬೋದು. ಇದು ನಮ್ಮ ಮನೆ ತೆಂಗಿನ ಮರ. ನೋಡಿ, ಇದರಲ್ಲೆಲ್ಲ ಸ್ವಲ್ಪ ಹಣ್ಣಾಗಿದೆ, ಕಾಫಿ ಹಣ್ಣು. ತುಂಬ ಪೀಸ್ ಆಗಿದೆ ನೇಚರ್ ಅಂತ. ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.